ಪರಿಹಾರ ನೀಡದೆ ಕಾನೂನುಬಾಹಿರವಾಗಿ ಫಲ ನೀಡುತ್ತಿರುವ ಅಡಿಕೆ, ತೆಂಗು ಮುಂತಾದ ಕೃಷಿಯನ್ನ ನಾಶಪಡಿಸುವ ಕೆಲಸವನ್ನ ಆರಂಭಿಸಿದ್ರೆ ಸ್ಟೆರ್ಲೈಟ್ ಕಂಪನಿಯ ವಿರುದ್ಧ ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡಲಾಗುವುದು ಎಂದು ರೈತರು ಕುದ್ರಿ ಪದವಿನಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮೂಡುಬಿದಿರೆ ತಾಲೂಕಿನ ಕಲ್ಲಮುಣ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುದ್ರಿ ಪದವಿನ ರೆಬೆಲೋ ಕಾಂಪೌಂಡ್ನ ಜಾನ್ ರೆಬೆಲೋ ಅವರ ಕೃಷಿ ಜಮೀನಿನಲ್ಲಿ ಸ್ಟೆರ್ಲೈಟ್ ಕಂಪನಿಯ ಕಾರ್ಮಿಕರು ವಿದ್ಯುತ್ ಲೈನ್ ಅಳವಡಿಕೆಗೆ ಕಾಮಗಾರಿ ಆರಂಭಿಸಲು ಯತ್ನಿಸಿದಾಗ ಸ್ಥಳೀಯ ರೈತ ಮುಖಂಡರು ಹಾಗೂ ಸಂತ್ರಸ್ತರು ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ ಹಾಗೂ ಜಿಲ್ಲಾಧಿಕಾರಿಯ ಆದೇಶದಂತೆ ಮೊದಲು ಪರಿಹಾರವನ್ನ ನೀಡಿ ಅಗತ್ಯ ದಾಖಲೆಗಳನ್ನು ಒದಗಿಸಿದ ಬಳಿಕವೇ ಕಾಮಗಾರಿ ಆರಂಭಿಸಬೇಕು. ಆದರೆ ಕಂಪನಿ ಇದನ್ನ ಪಾಲಿಸುತ್ತಿಲ್ಲ. ಮೊದಲು ಸೂಕ್ತ ದಾಖಲೆ ಹಾಗೂ ನ್ಯಾಯಸಮ್ಮತ ಪರಿಹಾರ ಒದಗಿಸಬೇಕು ಹಾಗೂ ಇದೀಗ ರೈತರಿಗೆ ನಿಗದಿಪಡಿಸಿದ ಪರಿಹಾರ ಅತ್ಯಂತ ಕಡಿಮೆಯಾಗಿದ್ದು ಇದನ್ನು ಪ್ರಶ್ನಿಸಿ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸುವುದಾಗಿ ಸಂತ್ರಸ್ತರ ಪರವಾಗಿ ರೈತ ಮುಖಂಡ ಶಾಂತಿ ಪ್ರಸಾದ್ ಹೆಗ್ಡೆಯವರು ಎಚ್ಚರಿಸಿದರು. ಜಾನ್ ರೆಬೆಲ್ಲೋರವರ ಕೃಷಿ ಅಡಿಕೆ ತೋಟ ನಾಶವಾಗ್ತಾ ಇದ್ದು ಮತ್ತು ಟವರ್ ನಿರ್ಮಾಣದಿಂದ ಭೂಮಿ ನಾಶವಾಗ್ತಿದೆ. ಇದಕ್ಕೆ ಯಾವುದೇ ಪರಿಹಾರವನ್ನು ನೀಡಲಿ. ಕಾನೂನು ಬಾಹಿರವಾಗಿ ಮತ್ತು ಬಲಾತ್ಕಾರವಾಗಿ ತೋಟದಲ್ಲಿ ಟವರ್ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಬಂದಿರ್ತಾರೆ. ಪೊಲೀಸ್ ಬಲವನ್ನು ಪಡ್ಕೊಂಡು ಬಂದಿರ್ತಾರೆ, ಎಲ್ಲವನ್ನು ಪಡೆದುಕೊಂಡು ಬಂದಿದ್ದಾರೆ. ನಾವು ಎಲ್ಲ ರೈತರು ಸೇರಿ ಇವತ್ತು ಹೋರಾಟವನ್ನು ಮಾಡಿದ್ದೀವಿ. ಸಾಂಕೇತಿಕವಾಗಿ ನಾವು ಜಿಲ್ಲಾಧಿಕಾರಿಯವರು ಕಳೆದ ವರ್ಷ 2024ರಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶದ ಪ್ರಕಾರ ಸ್ಪಷ್ಟವಾಗಿ ಹೇಳಿದ್ದಾರೆ, ಪರಿಹಾರ ಮೊತ್ತವನ್ನು ನೀಡಿ ಕೆಲಸವನ್ನು ಪ್ರಾರಂಭಿಸಬೇಕಂತೇಳಿ. ಅದೇ ರೀತಿ ಹೈಕೋರ್ಟ್ನವರು ಹೇಳಿದ್ದಾರೆ, ರೈತರಿಗೆ ಕೊಡ್ತಕ್ಕಂಥ ಪರಿಹಾರವನ್ನು ಕೊಡಬೇಕು. ಪರಿಹಾರವನ್ನು ಪಡೆದುಕೊಂಡು ಯಾರಾದರೂ ರೈತ ತೊಂದರೆ ಮಾಡಿದರೆ ಆ ಸಂದರ್ಭದಲ್ಲಿ ನೀವು ಕಾನೂನಿನ ರಕ್ಷಣೆಯನ್ನು ಪೊಲೀಸ್ ಬೆಂಬಲ ಪಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಆದರೆ ಇಲಾಖೆಯವರು ಪೊಲೀಸ್ ಆಯುಕ್ತರಿಗೆ, ಸಂಬಂಧಪಟ್ಟ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ನೀಡಿ ಪರಿಹಾರ ನೀಡಿದ್ದೇವೆ ಎಂದು ಹೇಳಿ ಬಂದು ಇವತ್ತು ಕೆಲಸವನ್ನು ಮಾಡಲಿಕ್ಕೆ ಬಂದಿದ್ದರು. ಇವತ್ತು ಕೊನೆಯಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಮಕ್ಷಮದಲ್ಲಿ ಆದಂಥ ಮಾತುಕತೆಯಲ್ಲಿ ಪರಿಹಾರವನ್ನು ನೀಡಿದ ನಂತರವೇ ಕೆಲಸ ಮಾಡಲಿಕ್ಕೆ ನಾವು ಒಪ್ಪಿಗೆ ಕೊಡ್ತೇವೆ ಅನ್ನುವಂಥ ಅಂತಿಮ ತೀರ್ಮಾನಕ್ಕೆ ಬಂದಿದ್ದೇವೆ. ಯಾವುದೇ ಕಾರಣದಲ್ಲಿ ರೈತರಿಗೆ ಪರಿಹಾರವನ್ನು ಪಾವತಿಸಲಿ. ಕೆಲಸ ಮಾಡಲಿಕ್ಕೆ ಬಂದರೆ ನಾವು ರೈತರು ಅಹೋರಾತ್ರಿ ಅಂತ ಹೋರಾಟವನ್ನು ಖಂಡಿತವಾಗಿ ಮಾಡ್ತೇವೆ. ಪರಿಹಾರ ರೈತರಿಗೆ ಸಿಗಲೇಬೇಕು. ರೈತರಿಗೆ ನಿಗದಿಗೊಳಿಸಿರುವಂಥ ಪರಿಹಾರ ಸಹ ಭಾಳಷ್ಟು ಕಮ್ಮಿಯಾಗಿದ್ದು ಇದನ್ನು ಪ್ರಶ್ನಿಸಿ ನಾವು ಕಾನೂನಾತ್ಮಕವಾಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಿದ್ದೇವೆ. ಸಂತ್ರಸ್ತರಾದ ಫಿಲೋಮಿನಾ ಹಾಗೂ ಜಾನ್ ರೆಬೆಲ್ಲೋ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ತೋಟದಲ್ಲಿರುವ 450 ಕಂಗು, ತೆಂಗು, ಕಾಳುಮೆಣಸು ಹಾಗೂ ಹಣ್ಣು ಹಂಪಲಿನ ಮರಗಳನ್ನು ಕಡಿದು ಟವರ್ ನಿರ್ಮಿಸಲು ಮುಂದಾಗಿದ್ದಾರೆ. ನಾವು ಕೃಷಿಯನ್ನ ಅವಲಂಬಿಸಿ ಜೀವನ ನಡೆಸುತ್ತಿದ್ದೇವೆ. ಕೃಷಿ ಭೂಮಿಯನ್ನ ಕಳೆದುಕೊಳ್ಳಲು ಬೇಸರವಾಗ್ತಿದೆ. ರಾಷ್ಟ್ರದ ಹಿತದೃಷ್ಟಿಯಿಂದ ವಿದ್ಯುತ್ ಯೋಜನೆಗೆ ನಮ್ಮ ಜಮೀನನ್ನು ಬಿಟ್ಟುಕೊಡಲು ನಾವು ಸಿದ್ಧರಿದ್ದೇವೆ. ಆದರೆ ಇದುವರೆಗೆ ಕಂಪನಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಅಧಿಕೃತ ದಾಖಲೆಗಳನ್ನು ನೀಡಿಲ್ಲ ಎಂದು ಆರೋಪಿಸಿದರು. ಯಾವುದೇ ಸೂಕ್ತ ಪರಿಹಾರ ನೀಡದೆ ಅಕ್ರಮವಾಗಿ ಜಮೀನಿಗೆ ಪ್ರವೇಶಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಅವರು ಹಾಗೂ ಅವರ ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. ನಾವು ಅತಿ ಹಿರಿಯ ನಾಗರಿಕರಾಗಿದ್ದು ಈ ನಮ್ಮ ಜಮೀನಿನಲ್ಲಿ ನಾವು ತುಂಬ ವರ್ಷದಿಂದ ಕೃಷಿ ಮಾಡ್ತಾ ಇದ್ದೇವೆ ನಾವು. ಮತ್ತು ಈಗ ನಮ್ಮ ಜಾಗದಲ್ಲಿ ಟವರ್ ಲೈನ್, ವಿದ್ಯುತ್ ಲೈನ್ ಮತ್ತು ನಮ್ಮ ಕೃಷಿ ಇದೆಲ್ಲ ಹಾಳಾಗುವಾಗ ನಮಗೆ ತುಂಬ ತೊಂದರೆ ಆಗ್ತದೆ. ಮತ್ತು ನಾವು ಆದರೂ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿ ಹೊಂದಿದ್ದರಿಂದ ನಾವು ಅವರಿಗೆ ಜಮೀನು ಬಿಟ್ಟುಕೊಡಲು ತಯಾರಿದ್ದೇವೆ. ನಮ್ಮ ಕಂಪನಿಯವರು ನಮಗೆ ಯಾವುದು ದೃಢೀಕೃತ ಪತ್ರ, ಅವರ ದಾಖಲೆ ಆಗಲಿ ನಮಗೆ ಏನು ಕೊಡದೆ ಅವರು ಅಕ್ರಮ ಪ್ರವೇಶಿಸಲು ಪ್ರಯತ್ನಿಸುತ್ತಾರೆ. ಪರಿಹಾರ ಕೊಡದೆ ಇನ್ನು ಎಷ್ಟು ಸಲ ವಿನಂತಿಸಿದರೂ ನಮಗೆ ದಾಖಲೆ ಪತ್ರ, ಅದರ ಎಷ್ಟು ಸಲ ವಿನಂತಿಸಿದರೂ ನಮಗೆ ಅವರು ಕೊಡುವುದಿಲ್ಲ. ನಮ್ಮ ಬೇಡಿಕೆಯನ್ನು ನಾವು ರಿಜಿಸ್ಟರ್ ಪತ್ರ ಮೂಲಕ 3 ಸಲ ಕಳಿಸಿದರೂ ಅವರು ನಮಗೆ ಯಾವುದು ಉತ್ತರ ನೀಡಲಿಲ್ಲ. ನಾವು ಇನ್ನು ಸ್ವತಃ ಅವರಿಗೆ ಕೈಯಲ್ಲಿ ಕೊಡಲಿಕ್ಕೂ ತುಂಬ ಟ್ರೈ ಮಾಡಿದೆ. ಅವರು ಕೈಯಲ್ಲಿ ಸ್ವತಃ ಕೊಟ್ಟರೂ ತೆಗೆದುಕೊಳ್ಳುವುದಿಲ್ಲ. ಆದುದರಿಂದ ನಮಗೆ ಬೇರೆ ಏನು ದಿನ ತೆಗೆಯಲಿಕ್ಕೆ ನಮಗೆ ಇದೇ ಒಂದು ಕೃಷಿಯೇ ಇತ್ತು ನಮ್ಮ ಹತ್ರ ಆಧಾರ. ಆದ್ದರಿಂದ ಅಧಿಕಾರಿಗಳು ನಮ್ಮ ಜೊತೆ ನಿಂತು ನಮಗೆ ನಮ್ಮ ಒಟ್ಟಿಗೆ ನೀವು ಸಹಕರಿಸಬೇಕಾಗಿ ವಿನಂತಿಗೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಅಲ್ಫೋನ್ಸ್ ಡಿಸೋಸಾ, ಸುಕುಮಾರ್ ಶೆಟ್ಟಿ, ಸ್ಥಳೀಯ ರೈತರು, ಮೂಡುಬಿದಿರೆ ಪೊಲೀಸ್ ನಿರೀಕ್ಷಕ ಸಂದೇಶ್ ಪಿಜಿ, ಕಂಪನಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.